28ನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮಗ ಮಾಜಿ MLA ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವೈಯಕ್ತಿಕ ಜೀವನದ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಅವರು ಬಹಳ ನಿಂದನೀಯ ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ರೌಡಿಗಳಿದ್ದಾರೆ, ಗೂಂಡಾಗಳಿದ್ದಾರೆ, ಅವರು ಕೊಲೆಗಳಲ್ಲಿ ಸಹಭಾಗಿಗಳಾಗಿದ್ದಾರೆ ಅನ್ನುವಂಥದ್ದನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದನ್ನ ಅವರು ಪ್ರೂವ್ ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಇದನ್ನ ಪ್ರೂವ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಚುನಾವಣಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದೇವೆ. ಈ ಉದಾಹರಣೆಗೆ ಗೋಧ್ರಾ ಹತ್ಯಾಕಾಂಡದ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ನಲ್ಲಿ ಏನು ಕೇಸ್ ಇತ್ತು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಿದೆ, ಕ್ಲೀನ್ ಚೀಟ್ ಸಿಕ್ಕಿದೆ. ಇದನ್ನ ಅವರು ಅಭ್ಯಾಸ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ಮತ್ತು ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಈ ರೀತಿ ಇಷ್ಟು ದೊಡ್ಡ ವ್ಯಕ್ತಿಗಳ ಬಗ್ಗೆ ಅವರು ನಿಂದನೀಯ ಶಬ್ದಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇದರ ಬಗ್ಗೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ದೂರನ್ನ ಸಲ್ಲಿಸಿದ್ದೇವೆ. ಅವರು ಫಾರ್ ಎಕ್ಸಾಂಪಲ್ ಸಂವಿಧಾನದ 153A, 153B, 171C, 295A, 505(2) ಆಫ್ ಇಂಡಿಯನ್ ಪೆನಲ್ ಕೋಡ್ ಇವುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ನಾವು ದೂರನ್ನ ಸಲ್ಲಿಸಿದ್ದೇವೆ. ಅವರು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ ಚುನಾವಣಾಧಿಕಾರಿಗಳು ನಮಗೆ ಹೇಳಿದ್ದಾರೆ. ನೋಟಿಸನ್ನು ಕೊಡ್ತೇವೆ. ಅವ್ರ ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಕೊಡದೆ ಹೋದರೆ ನಾವು ಅವ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಹಿಂದೆ ಈ ರೀತಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಾಗ ದೂರು ದಾಖಲಾಗಿ ಬಂಧನ ಅಂತ ಕೂಡ ಎಲ್ಲ ಹೋಗಿತ್ತು. ಸೊ ಈಗ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರ ಬಿಟ್ಟು ನಮ್ಮ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳ ಬಗ್ಗೆ ಈ ರೀತಿ ಫಸ್ಟ್ ಟೈಮ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿರೋದನ್ನು ನಾವು ಕೇಳಿದ್ದೇವೆ. ಈ ಥರ ಯಾರ್ಯಾರು ಮಾತಾಡಿದ್ರು ಅವರಿಗೆ ದೇಶದಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದನ್ನ ನಾವು ಪತ್ರಿಕೆ ಟಿವಿನಲ್ಲಿ ನೋಡಿರ್ಬೋದು. ಈ ಹಿನ್ನೆಲೆಯಲ್ಲಿಂದ ನಾವು ಇವತ್ತು ನಾನು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ವಕೀಲರು ಎಲ್ಲರೂ ಎಲ್ಲರೂ ನಾವು ಇವತ್ತು ದೂರನ್ನು ಸಲ್ಲಿಸಿದ್ದೇವೆ. ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಒಂದು ವೇಳೆ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ನಾವು ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಚಿಕ್ಕೋಡಿ ಜಿಲ್ಲೆ ನಲ್ಲಿ ನಮ್ಮ ಚುನಾವಣಾ ಮಟೀರಿಯಲ್ನನ್ನು ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟೋಲ್ನಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ವೆಹಿಕಲ್ನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ನೆಲ್ಲೂ ಕೂಡ ತೆಗೆದುಕೊಂಡು ಆ ಒಂದು ಮೆಟೀರಿಯಲ್ನ ಮತ್ತು ಬಾಕ್ಸನ್ನು, ಮೆಟೀರಿಯಲ್ ಇಟ್ಟಿರ್ತಕ್ಕಂಥ ಬಾಕ್ಸನ್ನು ಸುಟ್ಟು ಹಾಕಿದ್ದಾರೆ. ಟೋಲ್ನಲ್ಲಿ ಕೃಷ್ಣ ರಿವರ್ ಚೆಕ್ ಪೋಸ್ಟ್ ಅಲ್ಲಿ ಸುಟ್ಟು ಹಾಕಿದ್ದಾರೆ. ಸುಟ್ಟು ಹಾಕ್ತಕ್ಕಂಥ ಅಧಿಕಾರ ಇಲ್ಲ. ನಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು, ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಅವ್ರು ಹೆಂಗೆ ಸುಟ್ಟು ಹಾಕಿದ್ರು? ನಮ್ದು ಫ್ಲಾಗ್ ಇತ್ತು, ಪೋಸ್ಟರ್ ಇತ್ತು, ನರೇಂದ್ರ ಮೋದಿಜಿ ಅವರ ಭಾವಚಿತ್ರಗಳಿತ್ತು. ಎಲ್ಲವೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡಿದ್ದೀವಿ. ಅದನ್ನ ನಾವು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡೋದಕ್ಕೆ ನಾವು ಪರ್ಮಿಷನ್ ತೆಗೆದುಕೊಂಡಿದ್ದೀವಿ. ಆದರೂ ಕೂಡ ಅವರು ಸುಟ್ಟು ಹಾಕಿದ್ದಾರೆ. ಅಂದ್ರೆ ಇದರ ಅರ್ಥ ಅಲ್ಲಿನ ಅಧಿಕಾರಿಗಳು ಪಕ್ಷಪಾತವನ್ನು ಮಾಡಿದ್ದಾರೆ. ಒಂದು ಪಕ್ಷದ ಪರವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಮಟೀರಿಯಲ್ ಅನ್ನು ಸುಟ್ಟಾಕಿದ್ದಾರೆ. ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೀವಿ. ಸೀಸ್ ಮಾಡ್ಬೋದಾಗಿತ್ತು, ಆದ್ರೆ ಅವ್ರು ಸುಟ್ಟಾಕಿದ್ದಾರೆ. ಯಾವ ಅಧಿಕಾರದಲ್ಲಿ ಸುಟ್ಟಾಕಿದ್ರು? ಅಲ್ಲಿ ಯಾರೋ ಅಧಿಕಾರಿ ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ಬೆಂಬಲಿಸ್ತಕ್ಕಂಥವ್ರು ಇರಬೇಕು. ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.